ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ವಿವಾದಿತರು ಸರಣಿ ಸಂಚಿಕೆಯ ಮೊದಲ ಭಾಗದಲ್ಲಿ ಜಿನ್ನಾ ಅವರ ಬಾಲ್ಯ ಮತ್ತು ವಿದ್ಯಾಭ್ಯಾಸ, ಅವರ ರಾಜಕೀಯ ಪ್ರವೇಶ, ಜೊತೆಗೆ ನೆಹರು ಅವರ ಜೊತೆಗಿನ ಅವರ ಒಳ ಸಂಘರ್ಷ, ಪ್ರತ್ಯೇಕ ರಾಷ್ಟ್ರ ಪಾಕಿಸ್ತಾನ್ ಆಗಬೇಕೆಂಬ ನಿಲುವು ಪಡೆದುಕೊಂಡು ಅದು ಅಂಗೀಕೃತ ಸಹ ಆಯಿತು. ಅದರ ನಂತರ ಏನಾಯಿತು ಅನ್ನುವುದನ್ನು ಈ ಸಂಚಿಕೆಯಲ್ಲಿ ಹೇಳುತ್ತೇನೆ. ಬ್ರಿಟಿಷ್ ಸರ್ಕಾರವಾಗಲಿ, ಕಾಂಗ್ರೆಸ್ ಸರ್ಕಾರವಾಗಲಿ, ಕಾಂಗ್ರೆಸ್ ಸಂಸ್ಥೆಯಾಗಲಿ ಮಂಡಿಸಿದ ಎಲ್ಲ ಸಲಹೆಗಳನ್ನು ನಿರಾಕರಿಸುತ್ತಾ ಪಾಕಿಸ್ತಾನ್ ಸ್ಥಾಪನೆಯ ವಾದವನ್ನು ಮುಂದುವರಿಸಿದರು ಜಿನ್ನಾ. ಯಾಕೆಂದರೆ ಜಿನ್ನಾ ಅವರಿಗೆ ಗೊತ್ತಿತ್ತು, ನನ್ನ ಸ್ಥಿತಿ ಅತಂತ್ರವಾಗುತ್ತದೆ, ಆಮೇಲೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಯಾವುದೇ ರೀತಿಯ ನ್ಯಾಯ ಇಲ್ಲಿ ಸಿಗೋದಿಲ್ಲ ಅನ್ನುವ ವಿಷಯ. ಅದಕ್ಕಾಗಿ ಪಟ್ಟು ಹಿಡಿದರು. ನೆಹರು ಮತ್ತು ಗಾಂಧಿ ಏನೇ ತಂತ್ರ ರೂಪಿಸಿದರೂ ಅದಕ್ಕೆ ಪ್ರತಿತಂತ್ರ ರೂಪಿಸಿದರು. ಸ್ವಾತಂತ್ರ್ಯದ ಹೋರಾಟ ಹಾಗೆ ಮುಂದುವರಿಯಿತು. ದಿನದಿಂದ ದಿನಕ್ಕೆ ಬೇರೆ ರೀತಿಯ ಆಯಾಮಗಳನ್ನು ಪಡೆದುಕೊಳ್ಳುತ್ತಾ ಹೋಯಿತು. ಕೊನೆಗೆ ಇದೆಲ್ಲವನ್ನು ಗಮನಿಸಿದ ಬ್ರಿಟಿಷರು ಮಧ್ಯಪ್ರವೇಶಿಸಿ ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ದೇಶಗಳನ್ನಾಗಿ ವಿಭಜಿಸಿದರು. ಈ ಹಂತದಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು, ಪಾಕಿಸ್ತಾನದ ಮೊದಲ ಪ್ರಧಾನಿ ಅಥವಾ ಗವರ್ನರ್ ಜನರಲ್ ಯಾರು ಅನ್ನುವ ವಿಷಯ ಪ್ರಸ್ತಾಪವಾದಾಗ ಸಹಜವಾಗಿಯೇ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದವರು ಮೊಹಮ್ಮದ್ ಅಲಿ ಜಿನ್ನಾ. ನೆಹರುಗೆ ಒಂದಿಷ್ಟು ತೊಡಕುಗಳಿತ್ತು, ಆದರೆ ಗಾಂಧಿಯವರು ಅವರ ಜೊತೆ ನಿಂತಿದ್ದರಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. 1947ರಲ್ಲಿ ಭಾರತ ವಿಭಜನೆಯಾಗಿ ಸ್ವತಂತ್ರ ಪಾಕಿಸ್ತಾನ್ ಉದಯವಾಯಿತು. ಅದರ ಮೊದಲ ಗವರ್ನರ್ ಜನರಲ್ ಆಗಿ ಮೊಹಮ್ಮದ್ ಅಲಿ ಜಿನ್ನಾ ಅಧಿಕಾರ ವಹಿಸಿಕೊಂಡರು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯವೇನೆಂದರೆ, ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಭಾರತವನ್ನು ವಿಭಜನೆ ಮಾಡುವ ಮನಸ್ಸು ಖಂಡಿತವಾಗಿಯೂ ಇರಲಿಲ್ಲ. ಏಕೆಂದರೆ ಆರಂಭದಲ್ಲಿ ಅವರು ಭಾರತದಲ್ಲೇ ಇರುವ ಪ್ರಯತ್ನ ಯಾವಾಗ ಗಾಂಧಿ ಮತ್ತು ನೆಹರು ಅವರ ನಿಲುವುಗಳು ಬದಲಾದವು ಆವಾಗ ಮಾತ್ರ ಮೊಹಮ್ಮದ್ ಅಲಿ ಜಿನ್ನಾ ಪ್ರತ್ಯೇಕ ರಾಷ್ಟ್ರ ಪಾಕಿಸ್ತಾನದ ವಿಷಯವನ್ನು ಪ್ರಸ್ತಾಪಿಸಿದರು, ಪಟ್ಟು ಹಿಡಿದರು. ಯಾವುದೇ ರೀತಿಯ ಒತ್ತಡಕ್ಕೂ ಬಗ್ಗದೆ ಪ್ರತ್ಯೇಕ ರಾಷ್ಟ್ರ ಸ್ಥಾಪನೆ ಮಾಡಲು ಪಣ ತೊಟ್ಟರು. ಅದರಂತೆ ಕಾರ್ಯರೂಪಕ್ಕೆ ತಂದು ಪಾಕಿಸ್ತಾನದ ಮೊದಲ ಜನರಲ್ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡರು. ನಾನು ಅನಿವಾರ್ಯವಾಗಿ ಭಾರತವನ್ನು ವಿಭಜಿಸುವ ಪ್ರಯತ್ನಕ್ಕೆ ಕೈ ಹಾಕಬೇಕಾಯಿತು. ಅದಕ್ಕೆ ಕಾರಣ ಗಾಂಧಿ ಮತ್ತು ನೆಹರು ಅವರು ಎಂದು ಪದೇ ಪದೇ ಅವರು ಹೇಳುತ್ತಿದ್ದರು. ಭಾರತದ ವಿಭಜನೆಗೆ ಮುನ್ನ ಖಂಡಿತವಾಗಿಯೂ ಮೊಹಮ್ಮದ್ ಅಲಿ ಜಿನ್ನಾ ಸ್ವತಂತ್ರ ಹೋರಾಟದ ಬಹುದೊಡ್ಡ ರಾಷ್ಟ್ರವಾದಿ. ಗಾಂಧಿ, ನೆಹರು, ವಲ್ಲಭಾಯಿ ಪಟೇಲ್ ಮತ್ತು ನನ್ನ ಅಜ್ಜ ಮೌಲಾನಾ ಆಜಾದ್ ಅವರುಗಳಿಗಿಂತ ಜಿನ್ನಾ ಕಟ್ಟ ರಾಷ್ಟ್ರೀಯವಾದಿ ಎಂದು ನಾನು ಹೇಳಬಲ್ಲೆ. ಆದರೆ ಕೀಳು ರಾಜಕೀಯ ಮತ್ತು ನೆಹರು ಅವರೊಂದಿಗಿನ ಗುದ್ದಾಟ ಆರಂಭವಾದ ಹಿನ್ನೆಲೆಯಲ್ಲಿ ಜಿನ್ನಾ ಅವರಿಗೆ ತಮ್ಮದೇ ಆದ ದಾರಿಯನ್ನು ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಯಿತು. ಪ್ರತ್ಯೇಕ ದೇಶ ನಿರ್ಮಾಣಕ್ಕೆ ನಾನು ಅವರನ್ನು ಬೆಂಬಲಿಸುವುದಿಲ್ಲ.
ಅವೆಲ್ಲ ಆನಂತರದ ವಿಷಯಗಳು. ಆರಂಭದ ದಿನಗಳಲ್ಲಿ ಜಿನ್ನಾ ಅವರು ಗೋಪಾಲ್ ಕೃಷ್ಣ ಗೋಖಲೆ ಮತ್ತು ಅನಿ ಬೆಸೆಂಟ್ ಅವರ ಶಿಷ್ಯರಾಗಿದ್ದರು. ಬದ್ಧತೆಯ ವಿಷಯಕ್ಕೆ ಬಂದರೆ ಅವರು ಮೊದಲು ಕಾಂಗ್ರೆಸ್ಸಿಗ, ಉಳಿದೆಲ್ಲ ಸಂಗತಿಗಳೆಲ್ಲ ನಂತರದವು. ಉತ್ತರ ಪ್ರದೇಶದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಅವರು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಡಕಿಗೆ ಕಾರಣವಾಯಿತು. ಒಟ್ಟಾರೆ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಎಂಬುದು ಗಮನಾರ್ಹ. ಈ ಹಿಂದೆ ಲಾಹೋರ್ಗೆ ಹೋದಾಗ LK ಅಡ್ವಾಣಿಯವರು ಜಿನ್ನಾ ಅವರನ್ನು ಒಬ್ಬ ಜಾತ್ಯತೀತ ಮತ್ತು ರಾಷ್ಟ್ರ ಪ್ರೇಮಿ ಎಂದು ಶ್ಲಾಘಿಸಿದ ಮಾತುಗಳನ್ನು ನಾನು ಸಂಪೂರ್ಣ ಒಪ್ಪುತ್ತೇನೆ. ವಿಸ್ಕಿ ಕುಡಿಯುತ್ತಾ, ಹಂದಿ ಮಾಂಸ ತಿನ್ನುತ್ತಾ, ಪಾರ್ಸಿಯ ಸುಂದರಿಗೆ ಮರುಳಾಗಿ ಮದುವೆಯಾದ ಕಟ್ಟ ರಾಷ್ಟ್ರೀಯವಾದಿ ಮೊಹಮ್ಮದ್ ಅಲಿ ಜಿನ್ನಾ ಬಹುಸಂಖ್ಯೆಯಲ್ಲಿರುವ ಹಿಂದೂಗಳ ನಡುವೆ ಭಾರತದಲ್ಲಿ ಮುಸ್ಲಿಮರು ಬದುಕಲು ಸಾಧ್ಯವಿಲ್ಲ ಎಂಬ ವಿಚಿತ್ರ ಸಿದ್ಧಾಂತಕ್ಕೆ ಬಲಿಯಾದರು. ಜಿನ್ನಾ ಅವರನ್ನು ಕಾಂಗ್ರೆಸ್ ಮುಖಂಡರು ನಿರ್ಲಕ್ಷಿಸಿದ್ದೇ ಭಾರತದ ವಿಭಜನೆಗೆ ಕಾರಣ ಎನ್ನುತ್ತಾರೆ ಇತಿಹಾಸ ತಜ್ಞರು. ಈ ಮಾತನ್ನು ಹೇಳಿದ್ದು ಫಿರೋಜ್ ಬಖ್ತ್ ಅಹ್ಮದ್ ಅಲಿ. ಇವರು ಮೌಲಾನಾ ಆಜಾದ್ ಅವರ ಮೊಮ್ಮಗ. ಇದು ಮೊಹಮ್ಮದ್ ಅಲಿ ಜಿನ್ನಾ ಅವರ ವಿವಾದ ಮತ್ತು ಹೋರಾಟದ ಕತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ವಿವಾದಿತ ವ್ಯಕ್ತಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ